ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಲ್ಲಿವರೆಗೂ ಕ್ಲಾರಿಟಿ ಇದೆ. ಆದರೆ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಯಾಕೆ ಬಂದ್ರು? ಬ್ರೋ, ಏನು ಹಾಗೆ ನೋಡ್ತಾ ಇದೆಯಾ? ಇನ್ಸ್ಪೆಕ್ಟರ್ಗೇನೋ ಡೌಟ್ ಬಂತು ಅಂದೆ. ನಿನಗೂ ನಮ್ಮ ಮೇಲೆ ಏನಾದರೂ ಅನುಮಾನನಾ? ಏನಾದರೂ ಇದ್ರೆ ಹೇಳು, ಎಲ್ಲನೂ ಕ್ಲಿಯರ್ ಮಾಡ್ತೀವಿ. ವಲ್ಲಭ, ನೀ ಸುಮ್ಮನಿರು. ಕಂದ ವಿಶಾಲ್, ಚಂದ್ರಶೇಖರ್ ಅವ್ರಿಗೆ ಅನುಮಾನ ಯಾಕೆ? ಹೆರಿಗೆಲ್ ಸತ್ತಿರೋ ಮಗುನ ಅಲ್ಲಿ ಹೂತಾಕೋದಕ್ಕೆ ಹೇಳಿದ್ರಿ, ಸರಿ. ನೆನಪಿಗೋಸ್ಕರ ಹಳ್ಳ ತೋಡಿ ಒಂದು ಗಿಡ ನೆಟ್ಬೇಕು ಅನ್ಕೊಂಡ್ರಿ, ಅದೂ ಸರಿ. ಅಗಿಯೋದಕ್ಕೆ ಪೋಸ್ಟ್ ಮಾರ್ಟಮ್ ಡಿಪಾರ್ಟ್ಮೆಂಟ್ ಡ್ರೈವರೇ ಬರಬೇಕಮ್ಮ. ಸತ್ ಮಗುನ ಹೂತಾಕಿರೋ ಜಾಗದಲ್ಲಿ ಮಣ್ಮುಚ್ಚಲಿಲ್ಲ ಯಾಕೆ? ಅಲ್ಲಿ ಒಂದೆರಡು ಕಲ್ಲಾದ್ರೂ ಇಟ್ರಾ? ಸಮಾಧಿನೂ ಕಟ್ಲಿಲ್ವಲ್ಲ ಯಾಕೆ? ಅದು ನಾನು ಕೇಳೋದಕ್ಕೆ ಉತ್ತರ ಕೊಡಬೇಕು ಮಾಮ್ ನೀವು. ವಿಶಾಲ್, ನಿನ್ನ ಪ್ರಶ್ನೆಗಳು ಸರಿಯಾಗಿವೆ, ಉತ್ತರಗಳನ್ನು ಕೊಡ್ತೀನಿ. ಸ್ವಲ್ಪ ತಾಳ್ಮೆಯಿಂದ ಕಿವಿ ಕೊಟ್ಟು ಕೇಳು. ಹೂತಿದ್ದ ಜಾಗದಲ್ಲಿ ಮಣ್ಣು ಮುಚ್ಚಿದ್ವಿ, ಆದರೆ ವಾತಾವರಣ ಹೇಗಿದೆ ಅಂತ ನೀನೇ ನೋಡ್ತಿದ್ಯಲ್ಲ ಕಂದ. ಸಡನ್ ಆಗಿ ಮಳೆ ಬರ್ತಾ ಇದೆ, ಮಣ್ಣು ಗಟ್ಟಿಯಾಗಿ ಹೋಗಿದೆ, ಹುಲ್ಲುಗಳು ಚಿಗುರು ಬಿಟ್ಟಿದೆ. ಆ ಪ್ಲೇಸನ್ನ ನಾವೇ ಗುರ್ತು ಹಿಡಿಯಕ್ಕಾಗ್ಲಿಲ್ಲ ಕಂದ. ನೀನು ಹೇಳಿದ ಹಾಗೆ 2 ಕಲ್ಲನ್ನಾದರೂ ಇಡಬೇಕಾಗಿತ್ತು. ಸಮಾಧಿ ಕಟ್ಸಿದ್ರೆ ನೈನಿ ದಿನ ಅಲ್ಲಿಗೆ ಹೋಗಿ ಅಗರ್ಬತ್ತಿ ಹಚ್ಚಿ ಅಲ್ಲಿ ಕೂತು ಅಳ್ತಾಳೆ ಅಂತ ಆ ಯೋಚನೆನ ಆಂಟಿ ಬಿಟ್ಬಿಟ್ರು. ಅದ್ ಸರಿ ತಿಲೋತ್ತಮ, ಮಗು ಬದುಕೇ ಇದೆ, ಗಾಯತ್ರಿ ದೇವಿ ಮತ್ತೆ ಹುಟ್ಟಿದಾಳೆ ಅಂತ ಗುರುಗಳು ಹೇಳಿದ್ದಕ್ಕೆ ನೀನ್ಯಾಕೆ ಟೆನ್ಷನ್ ಮಾಡ್ಕೋತಾ ಇದೀಯಾ? ಯಾರಿಗಾದ್ರೂ ಭಯನೇ ಅಲ್ವೇನ್ರಿ? ಸತ್ತು ಹೋಗಿರೋರು ಮತ್ತೆ ಹೇಗ್ ಬದುಕ್ತಾರೆ? ಮಿರಾಕಲ್ ನಡಿಬೋದ ಏನೋ ಅಂತ ಕ್ಯೂರಿಯಾಸಿಟಿ ಇದೆ. ಬೇಜಾರು ಅಲ್ಲ, ಗಾಬ್ರಿನೂ ಅಲ್ಲ. ಹಾಗಾದ್ರೆ ನಮ್ಮಮ್ಮ ಜನ್ಮ ತಾಳಿದ್ದಾರೆ ಅಂತ ನೀವು ನಂಬ್ತಿದ್ದೀರಲ್ವ ಮಾಮ್? ಅಫ್ಕೋರ್ಸ್ ಕಂದ, ಗಾಯತ್ರಿ ಅಕ್ಕ ಹುಟ್ಟಬೇಕು, ಈ ನನ್ನ ಕೈಗಳಿಂದ ಎತ್ತಾಡಿಸ್ಬೇಕು ಅಂತ ನನಗೂ ಆಸೆ ಇರಲ್ವಾ ಹೇಳು? ಆದಷ್ಟು ಬೇಗ ನಮ್ಮಮ್ಮನ್ನ ನಿಮ್ಮ ಮಡ್ಲಿಗೆ ಸೇರಿಸ್ತೀನಿ ಮಾಮ್. ನೀವು ತಯಾರಾಗಿರಿ. ಓಕೆ ಕಂದ, ಅದಕ್ಕಿಂತ ಸಂತೋಷ ನನಗಿನ್ನೇನಿದೆ ಹೇಳು? ವಿಶಾಲ್, ವಲ್ಲಭ, ನೀವಿಬ್ರು ಹೊರಗಡೆ ಹೋಗಿ. ನಿಮ್ಮಮ್ಮನ ಹತ್ರ 2 ನಿಮಿಷ ಪರ್ಸನಲ್ ಆಗಿ ಮಾತಾಡಬೇಕು.
ನಮ್ಗಳ ಮಧ್ಯೆ ಗುಟ್ಟೇನಿದೆ ರೀ? ಪರವಾಗಿಲ್ಲ, ಹೇಳಿ. ಇದು ಎಲ್ರ ಎದುರಿಗೂ ಹೇಳೋಕ್ಕಾಗಲ್ಲ ತಿಲೋತ್ತಮ. ಓ ಹಾಗಾ? ಸಖಿ, ನೀನ್ ಕೂಡ ಹೋಗಮ್ಮ. ಸರಿ ಆಂಟಿ. ಕೋಪ ಮಾಡ್ಕೋಬೇಡಿ ಡ್ಯಾಡ್. ಸರಿ, ಬರ್ತೀನಿ. ಚಾಕುಗೆ 1 ಇಂಚು ದೂರದಲ್ಲಿದೆಯಾ ತಿಲೋತ್ತಮ? ಅಲ್ಲಾಡಿದ್ರೆ 2 ನಿಮಿಷದಲ್ಲಿ ನಿನ್ನ ಆಯಸ್ಸು ಮುಗಿದೋಗುತ್ತೆ. ಹೇಳು, ಗಾಯತ್ರಿ ಮತ್ತೆ ಹುಟ್ಟಿದಾಳೆ ಅಂತ ಸ್ವಾಮೀಜಿಯವ್ರು ಹೇಳಿದ್ದಕ್ಕೆ ನೈನಿ ನಂಬ್ತಾ ಇದ್ರು. ನಿನಗೆ ಭಯ ಯಾಕಾಗ್ತಿದೆ ಅಂತ ಸುಳ್ಳು ಹೇಳ್ದೇನೆ ನಿಜ ಹೇಳು ತಿಲೋತ್ತಮ, ನಿಜ ಹೇಳು. ಬಾಯಿ ಮೇಲಿಂದ ಕೈ ತೆಗಿತೀನಿ. ಕಿರ್ಚಿದೆ ಅನ್ಕೋ, ನಿನ್ನ ಪ್ರಾಣ ತೆಗೆದು ಬಿಡ್ತೀನಿ. ಅರ್ಥ ಆಯ್ತಾ? ಏನ್ ಬೇಕು ನಿಮ್ಗೆ? ನಿನ್ನ ಪ್ರಾಣನೇ ಬೇಕು ಅನ್ಸಿದ್ರೆ ನಿನಗೆ ಹೇಳೋ ಅಗತ್ಯ ಇರಲಿಲ್ಲ. ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದೆ. ಮತ್ತ್ಯಾಕೆ ಕತ್ಗೆ ಚಾಕು ಹಿಡಿದ್ರಿ? ಡೆತ್ ಟಿಕೆಟ್ಗಿಂತ ಮುಂಚೆ ನಿಜ ಹೊರಗಡೆ ಬರಲಿ. ಹೇಳು, ನೈನಿ ಕಣ್ಣೀರ್ನ ಹಿಂದೆ ನಿನ್ನ ಕೈವಾಡ ಏನಾದ್ರೂ ಇದೆಯಾ? ಇಲ್ಲ. ಸುಳ್ಳು ಹೇಳ್ಬೇಡ ತಿಲೋತ್ತಮ. ನಾನ್ ನಿಜಾನೇ ಹೇಳ್ತಿದ್ದೀನಿ. ಗಾಯತ್ರಕ್ಕ ಹುಟ್ಟಿದ್ರೆ ನನ್ನ ಪ್ರಾಣನ ತೆಗಿತಾಳೆ ಅನ್ನೋ ಭಯದಿಂದ ಮುಕ್ಕೋಟಿ ದೇವತೆಗಳ ಹತ್ರ ಕಾಪಾಡು ಅಂತ ಬೇಡ್ಕೊಂಡೆ ತಾನೆ. ಅಕ್ಕ ಅಂತರ್ಧಾನ ಆಗೋದ್ಲು. ಬದುಕಿದಾಳೆ ಅಂತ ಗುರುಗಳು ಹೇಳಿದ್ಮೇಲೆ, ನೈನಿಗೂ ಕೂಡ ನಂಬಿಕೆ ಬಂದ್ಮೇಲೆ ಏನ್ ಮಾಡೋದು ಅಂತ ಗೊತ್ತಾಗದೆ ತುಂಬಾ ಗಾಬರಿ ಆದೆ. ಅದನ್ ಬಿಟ್ಟು ಏನೂ ಇಲ್ಲ ರೀ. ನನ್ನ ನಂಬಿ. ನಂಬಲಿಲ್ಲ ಅಂದ್ರೆ ನನ್ನ ಪ್ರಾಣನ ತೆಗಿರಿ. ನಿನ್ನ ಅಂತ್ಯ ಗಾಯತ್ರಿ ದೇವಿಯಿಂದನೇ ಆಗ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಅದಕ್ಕೆ ಈಗ ನಿನ್ನನ್ನು ಸುಮ್ಮನೆ ಬಿಡ್ತಾ ಇದ್ದೀನಿ. ಕರುಣೆ ತೋರಿಸಿದ್ಯಾ ಜಗದೀಶ್? ತಪ್ಪು ಮಾಡಿಬಿಟ್ಟೆ ಅಂತ ನೀನು ಅಂದ್ಕೊಳ್ಳೋ ಅಷ್ಟರಲ್ಲಿ ಒಂದು ಕತ್ತಿ ಕಾಣಿಸ್ತೀನಿ. ವಿಕ್ರಾಂತ, ಏನ್ ಬೇವಿನ ಸೊಪ್ಪು ಇಟ್ಕೊಂಡು ಆ ಕಡೆ ಈ ಕಡೆ ತಿರುಗಾಡ್ತಾ ಇದ್ಯಾ? ಅದು ಯಾರ ಮೈ ಮೇಲಾದ್ರೂ ದೇವ್ರು ಬಂದಿರ್ಬೇಕು. ಅವರು ಕೊಡಕ್ ತಗೊಂಡು ಹೋಗ್ತಾ ಇದ್ದಾನೆ. ಆ ಥರ ಏನಾದರೂ ಬಂದ್ರೆ ಅವನ ಹೆಂಡತಿಗೆ ಬರಬೇಕು. ಕೆಂಡದ ಮೇಲೆ ಡ್ಯಾನ್ಸ್ ಮಾಡೋದು ಸುಮನನೇ ತಾನೆ? ಬೆಳಗ್ಗೆನೆ ನನ್ನ ರೇಗಿಸ್ತಾ ಇದ್ದೀರಲ್ಲ ಬಾಬಾ.
ನಿಮ್ ಭಾವಂಗೆ ಹುಡುಗಿರ್ನ ರೇಗ್ಸೋದು ಅಭ್ಯಾಸನೇ ಅಲ್ವಾ? ಹೇಯ್ ಜೋಕ್ ಮಾಡ್ಬೇಡ್ವೆ, ನನ್ ಗುರಿತಾ ಇದೆ. ಹಾ, ನಿಮ್ ಹೊಟ್ಟೆಯಿಂದ ಹೊಗೆ ಬರ್ತಿರೋದ್ ಕಾಣಿಸ್ತು, ಇದಕ್ಕೆ ಅನ್ಸುತ್ತೆ. ಛೇ, ಅವನ ಜೊತೆ ಏನ್ ಮಾತಮ್ಮ? ವಿಕ್ರಾಂತ್ ಬೇವಿನ ಸೊಪ್ಪು ತಗೊಂಡ್ ಬಂದಿದ್ದಾನಲ್ವಾ, ರುಬ್ಬಿ ಚಿಕ್ಕ ಚಿಕ್ಕ ಉಂಡೆ ಮಾಡಿ ಒಣಗೋಕಿಡಮ್ಮ. ಸರಿ ತಗೊಳ್ಳಿ ಅದಕ್ಕೆ. ಥ್ಯಾಂಕ್ ಯು ವಿಕ್ರಾಂತ್. ಬೇವಿನ ಸೊಪ್ಪು ಯಾಕೆ ತಂದಿದ್ದೀರಾ? ಏನ್ ಮಾಡ್ತೀರಾ? ಕರಿಬೇವ್ ಇಲ್ವಂತೆ, ಒಗ್ಗರಣೆಗೆ ಬೇವಿನ ಸೊಪ್ಪಾದ್ರೂ ಹಾಕೋಣ ಅಂತ. ಛೀ, ಅದ್ ತುಂಬಾ ಕಹಿಯಾಗಿರುತ್ತಲ್ಲ ಆಂಟಿ. ನೀನಲ್ಲ ದುರಂದರ, ಗಂಟ್ಲು ಕೆಟ್ಟಿರೋರು ಹೇಳ್ಬೇಕು. ಕೊನೆಗಾಣಿಸೋದು ನಮ್ಮ ಸೊಸೆ ನೈನೇ ಹೇಳ್ತಾಳೆ ತಿಲೋತ್ತಮ. ಕೊನೆನಾ? ಹಾ, ಅಷ್ಟು ಭಯ ಪಡಬೇಡ ವಲ್ಲಭ. ಗಂಟ್ಲಿಗೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಅಂತ್ಯ ತೋರಿಸ್ತಾಳೆ ಅಂತ ಹೇಳಿದೆ ಅಷ್ಟೇ. ಮಾವ ಹಾಗೆ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಚಿಕ್ಕ ಮಕ್ಕಳಿಗೆ ಯಾಕೋ ನೆಗಡಿ ಆಗೋ ಸೂಚನೆ ಕಾಣಿಸ್ತಿದೆ. ಬೇವಿನ ಸೊಪ್ಪನ್ನ ನುಣ್ಣಗೆ ರುಬ್ಬಿ ಸಾಸಿವೆ ಕಾಳಿನಷ್ಟು ಸೈಜ್ಗೆ ಸಣ್ಣ ಸಣ್ಣ ಉಂಡೆ ಮಾಡಿ 2 ಹೊತ್ತು ತಿನ್ಸಿದ್ರೆ ನೆಗಡಿನೂ ಹೋಗುತ್ತೆ, ಕಫಾನೂ ಹೋಗುತ್ತೆ. ಕರೆಕ್ಟ್ ಅಮ್ಮ. ದೊಡ್ಡವ್ರು ಕೂಡ ತಿನ್ಬೋದು, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಏನು ಅಂದ್ರೆ ಉಂಡೆನ ನೆಲ್ಲಿಕಾಯಿ ಸೈಜಲ್ಲಿ ಮಾಡಿಸ್ಕೋಬೇಕು. ಜ್ವರನೂ ಕೂಡ ಬರಲ್ಲ ಗೊತ್ತಾ? ಇದನ್ನೆಲ್ಲ ಶಿಲಾಯುಗದಲ್ಲಿ ಮಾಡ್ತಿದ್ರು. ನಮ್ಮ ಅಕ್ಕ ಮುಕ್ಕಂಟಿಪುರದಲ್ಲಿ ಮುದ್ಕೀರ್ ಮಾಡ್ತಿದ್ದ ಟೈಮ್ ಪಾಸ್ ಕೆಲ್ಸನ ಇಲ್ಲಿ ಶುರು ಮಾಡ್ಬೇಕು ಅಂತ ನೋಡ್ತಿದ್ದಾಳೆ. ಓಲ್ಡ್ ಈಸ್ ಗೋಲ್ಡ್ ಅಂತಾರೆ. ಹಿರಿಯರು ಮಾಡಿರೋ ಪದ್ಧತಿಗಳನ್ನ ಅನುಸರಿಸಿದ್ರೆ ತುಂಬಾನೇ ಖರ್ಚು ಕಡಿಮೆ ಆಗುತ್ತೆ. ಮನೇಲೆ ಪರಿಹಾರ ಇರಬೇಕಾದ್ರೆ ಆಸ್ಪತ್ರೆಗೆ ಹೋಗೋ ಅವಶ್ಯಕತೆನೇ ಇರೋದಿಲ್ಲ. ನಾನ್ ಮಾಡಲ್ಲ. ನಾವೇನ್ ಗತಿ ಇಲ್ದಿರೋರಾ? ಆ ಕಾಲದಲ್ಲಿ ಏನು ಇಲ್ದಿರೋರು ಕೂಡ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ತೋರಿಸ್ತಿದ್ರು. ನನ್ ಮಗು ಆರೋಗ್ಯದ ವಿಷಯಕ್ಕೆ ಬಂದ್ರೆ ದುಡ್ಡಿನ ಬಗ್ಗೆ ನಾನು ಚಿಂತೆ ಮಾಡಲ್ಲ. ನಂಬರ್ 1 ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ತೋರಿಸ್ತೀನಿ. ಇದೇ ಬೇಡ ಅಂದಿತ್ತು. ಸುಮ್ನೆ ಆಸ್ಪತ್ರೆ ಕರ್ಕೊಂಡು ಹೋಗ್ತಿದ್ರೆ ಮಕ್ಕಳಿಗೆ ಬೇಗ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರುತ್ತೆ. ಚಿಕ್ಕ ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮ ಮೇಲಿರುತ್ತೆ. ಮಗು ಇಲ್ದಿರೋ ನಿನ್ಗ್ಯಾಕ ಕಷ್ಟ? ಗಾಯತ್ರಿ ಅತ್ತೆ, ನಾನ್ ಮತ್ತೆ ಹುಟ್ಟಿದ್ದೀನಿ ಅಂತ ನಿನ್ ಹತ್ರ ಬಂದಾಗ ಇದನ್ನೆಲ್ಲ ಇಟ್ಕೋ. ಈ ತರ ಹುಚ್ಚು ಮಾತುಗಳೇ ಆಡ್ಬೇಡ ಅನ್ನೋದು. ನಿನ್ ಮಗಳು ನೈನಿ ಅದ್ಗ ಮಗಳಲ್ವಾ? ಅವಳ ಹೆತ್ತಿರೋ ತರ ಮಾತಾಡಿದ್ರೆ ನಾನ್ ಸುಮ್ನೆ ಇರಲ್ಲ, ಹೇಳ್ತಾ ಇದ್ದೀನಿ. ಸುಮನಾ, ಬೆಳಗ್ಗೆ ಜಗಳ ಆಡ್ಬೇಡಿ. ಸಾಯಂಕಾಲ ಮಾಡ್ಬೋದಾ? ನೀನ್ ಮಾತಾಡ್ಬೇಡ. ಸಾಯಂಕಾಲ ಮಕ್ಕಳಿಗೆ ನಾಮಕರಣ ಮಾಡ್ಸೋಣ ಅಂದಿದ್ವಿ, ಮರ್ತ್ಬಿಟ್ರಾ? ಅವ್ರು ಮರ್ತೋದ್ರು, ನಾನ್ ಮರ್ತೋಗ್ತೀನಿ ಅಕ್ಕ. ಸ್ವಲ್ಪ ಹೊತ್ತರಲ್ಲೇ ಎಲ್ಲ ಅರೇಂಜ್ಮೆಂಟ್ ಶುರು ಆಗುತ್ತೆ. ಡೆಕೋರೇಷನ್ ಮಾಡೋರ್ನ ಆಲ್ರೆಡಿ ಕರ್ಸಿದ್ದೀನಿ, ಆಚೆ ಟಿಫನ್ ಮಾಡ್ತಾ ಇದ್ದಾರೆ. ಸಡನ್ ಆಗಿ ಹೇಳಿದ್ರೆ ಹೇಗೆ? ಹೆಸರೇನಿಡ್ಬೇಕು ಅಂತ ಯೋಚಿಸ್ಬೇಕೋ ಬೇಡವೋ? ಆಲ್ರೆಡಿ ಡಿಸೈಡ್ ಆಗೋಗಿದೆ. ಓಹೋ, ನನ್ನ ಮಗನ್ಗೂ ನೀನೇ ಹೆಸರಿಡ್ತೀಯಾ? ಹಲೋ ಹಸ್ಬೆಂಡು, ನಾನ್ ನಿರ್ಣಯ ಮಾಡಿದ್ದೀನಿ. ನನ್ ಮಗನ್ಗೆ ಬಾಣ ಅಂತ ಮುದ್ದಾದ ಹೆಸರಿಡ್ತೀನಿ. ಹೇಯ್, ಬಾಣನ? ಬಿಲ್ಲು ಬಾಣ ಅಂತ ಇಡೋದಕ್ ನೋಡ್ತಾ ಇದ್ಯಾ? ಅದೊಂದು ಹೆಸರ? ಅದಕ್ಕೊಂದು ಅರ್ಥನೇ ಇಲ್ವಲ್ಲ? ಅಮ್ಮ ಹಾಸಿನಿ, ಇವ್ರುಗಳಿಗೆ ಬಿಡಿಸಿ ಹೇಳಿದ್ರೆ ಮಾತ್ರ ಅರ್ಥ ಆಗೋದು. ಶಾರ್ಟ್ ಕಟ್ ಅಲ್ಲಿ ಹೇಳ್ದೆ. ನನ್ ಮುದ್ದು ಮಗನ್ಗೆ ನಮ್ ಗಾಯತ್ರಿ ಅತ್ತೆ ಅವ್ರ ತಂದೆಯವ್ರ ಹೆಸರನ್ನ ಇಡೋಣ ಅನ್ಕೊಂಡಿದೀನಿ. ಬದರೀನಾಥ. ಹೆಸರು ಚೆನ್ನಾಗಿದೆ ಅಕ್ಕ. ನೀನೇ ಹೇಳಿರ್ತೀಯ, ನೀನೇ ಚೆನ್ನಾಗಿದೆ ಅಂತಿದ್ಯಾ. ಮಕ್ಕಳನ್ನ ಒಳ್ಳೆ ಹೆಸರು ಬರೋ ರೀತಿ ಬೆಳೆಸು ಅಂತ ಹೇಳ್ತೀನಿ ಹೊರತು ಈ ಹೆಸರಿಡು ಆ ಹೆಸರಿಡು ಅಂತ ನಾನು ಒತ್ತಾಯ ಮಾಡಲ್ಲ.
ಬದ್ರಿನಾಥ್ ಅನ್ನೋ ಹೆಸರಿಡು ಅಂತ ನಿನಗೆ ಹೇಳಿರೋ ಮಹಾನುಭಾವ ಯಾರು ತಿಳ್ಕೋಬಹುದಾ ಹಾಸಿನಿ? ಒಬ್ರು ಹೇಳ್ಬೇಕಾತೆ, ಆ ತಾತ ಮಾಡಿದ ಪುಣ್ಯದಿಂದ ನಮಗ ಆಸ್ತಿ ಬಂತು. ನಮ್ ನೈನಿ 555 ಕೋಟಿನ ನಿಮಗ್ ದಾನ ಅಂತ ಕೊಟ್ರು. ಶೂರ್ಪಣಕಿ ತರ ಇರೋ ಸಖಿನ ನಂಬ್ಕೊಂಡು ಕಷ್ಟಕ್ ಸಿಕ್ಕಾಕೊಂಡ್ರಿ. ರೋಡಿಗೆ ಬಂದು ಬಿಸ್ಲಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನೈನಿ ವಿಶಾಲ್ ದಯೆ ತೋರ್ಸಿದ್ರಿಂದ ಈ ಮನೆಗ್ ಬಂದ್ರಿ. ಮಕ್ಕಳಾದ್ಮೇಲೆ ತಾತ ಬರ್ದಿಟ್ಟಿರೋ ಆ ವಿಲ್ ಪ್ರಕಾರ ಪರ್ ಹೆಡ್ 50 ಕೋಟಿ ಅಂತ ಬರ್ದ್ಕೊಟ್ರು. ಬರ್ದ್ಕೊಟ್ರು ಅಂತ ವಿಶಾಲ್ ಹೆಸರು ನನ್ ಮಗನ್ಗೆ, ನಯನ ಹೆಸರನ್ನ ಸುಮನ ಮಗುಗಿಡ್ಬೇಕು ಅಂತಿದ್ದೀರಾ? ಮೊದ್ಲು ಹಾಗೆ ಅನ್ಕೊಂಡಿದ್ದೀರಿ. ಹೇ ಬಾಯ್ ಮುಚ್ಚ. ಒಂದ್ ವೇಳೆ ಇಟ್ರು ನಮ್ ತಾತನ ಹೆಸರು ಇಡ್ಬೇಕಷ್ಟೇ. ಹೇಗಿಡ್ತಾರೆ ವಲ್ಲಭ? ನಿಮ್ ತಾಯಿಯವರ ತಂದೆ ಹೆಸರು ನಂಜಯ್ಯ, ಇನ್ನೊಬ್ರು ತಾತನ ಹೆಸರು ಪದ್ಮಯ್ಯ. ಆ ಥರ ಹೆಸರಿಟ್ರೆ ಮಕ್ಕಳನ್ನ ಹೇಗೆ ರೇಗಿಸ್ತಾರೆ ಅಂತ ಗೊತ್ತಾ? ಈಗ ನಮ್ ತಂದೆ ಮಾವನ್ ವಿಷಯ ಎಲ್ಲ ಯಾಕೆ ಹೇಳಿ? ಅದೇನೋ ಬದ್ರಿನಾಥ್ ಅನ್ನೋ ಹೆಸರೇ ಫಿಕ್ಸ್ ಮಾಡಿ. ಸುಮನ, ನೀನ್ ಯಾವ ಹೆಸರಿಡ್ತೀಯಾ? ಸಾಯಂಕಾಲ ಅಷ್ಟರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾನ್ ನೋಡಿ ಸೆಲೆಕ್ಟ್ ಮಾಡಿ ಹೇಳ್ತೀನಿ. ಇಲ್ಲಿವರೆಗೂ ಯಾರು ಇಡ್ದೇರೋ ಅಂತ ಹೆಸರು ಇಡ್ತೀನಿ. ನಿನಗ ಕಷ್ಟ ಬೇಡ, ನಾನು ಡಿಸೈಡ್ ಮಾಡಿದ್ದೀನಿ. ಯಾವ ಹೆಸರು ವಿಕ್ರಾಂತ? ತುಂಬಾ ಸುಂದರವಾಗಿರೋ ಹೆಸರು, ಗಾನವಿ. ನಮಗ್ ಹುಡ್ತಿರೋ ಮಗು, ಹೆಣ್ಮಗು ಯಾವಾಗ್ಲೂ ಈ ಮನೆಗ್ ಚಿಕ್ಕ ಮಗು ಆಗೋ ಗಾಯತ್ರಿ ಅಮ್ಮವ್ರ ಪುನರ್ಜನ್ಮಕ್ಕೆ ನಾನಿಡೋ ಹೆಸರೇ ಗಾನವಿ. ವಿಶಾಲ್ ಬ್ರೋ ಆಫೀಸಿಂದ ಬಂದ್ಮೇಲೆ ಸರ್ಪ್ರೈಸ್ ಕೊಡ್ತೀನಿ, ಈ ಹೆಸರೇ ಇಡ್ತೀನಿ. ಏಯ್ ವಿಕ್ರಾಂತ್, ಏನ್ ನೀನ್ ಹೇಳ್ತಿರೋದು? ವಿಶಾಲ್ ನಯನಿಗೆ ಮಗು ಆದ್ರೆ ಆ ಹೆಸರು ಇಡ್ಬೇಕು ಅಂತ ಅನ್ಕೊಂಡಿದ್ರು. ಈಗ ಮಗು ಇಲ್ಲ ಅಂತಾದ್ರಲ್ಲಿ ನೀನ್ ಆ ಹೆಸರನ್ನ ನಿನ್ ಮಗುಗಿಡ್ಬೇಕು ಅಂದ್ರೆ ಹೇಗೆ? ಆ ಹೆಸರು ಇಡ್ಬೇಕು ಅನ್ಕೊಂಡಿದ್ದಕ್ಕೆ ಹುಟ್ಟಾನೆ ಸತ್ತೋಯ್ತು. ನನ್ ಮಗುಗ ಆ ಹೆಸರಿಟ್ರೆ ಯಾವಾಗ ಏನಾಗತ್ತೋ? ನೋಡ್ ಸುಮನ, ಇನ್ನೊಂದ್ಸಲ ನನ್ ಮಗು ಇಲ್ಲ ಅಂತ ನಿನ್ ಬಾಯಿಂದ ಬಂದ್ರೆ ತಂಗಿ ಅಂತನೂ ನೋಡಲ್ಲ. ಸಖಿಗ್ ಬಾರಿಸ್ದಂಗೆ ಸುಮ್ಮನಂಗೂ ಒಂದ್ ಬಾರಿಸಿದ್ರೆ ಬುದ್ಧಿ ಬರುತ್ತೆ ನೈನಿ. ನೀನ್ ಹೊಡಿಸ್ತೀಯ ಅಕ್ಕ? ಹೆಸರಿಡಿಸ್ತೀನಿ. ನನಗಂತೂ ಸಖತ್ ಇಷ್ಟ ಆಯ್ತು, ಗಾನವಿ. ಎಷ್ಟ್ ಚೆನ್ನಾಗಿದೆ ಅಲ್ಲ? ನನಗಿಷ್ಟ ಆಗ್ಲಿಲ್ಲ. ನಿನ್ ಇಷ್ಟ ಕಷ್ಟ ಯಾರಿಗ್ ಬೇಕೋ? ಹೆತ್ತ ತಾಯಿನ್ ಕೇಳಲ್ವಾ? ನಿನ್ನನ್ ಕೇಳಲ್ಲ. ವಿಕ್ರಾಂತ್, ಗಲಾಟೆ ಮಾಡ್ಕೋಬೇಡ, ಬೇರೆ ಹೆಸರು ನೋಡು. ಬೇರೆ ಹೆಸರನ್ನ ಇಡೋ ಆಲೋಚನೆನೇ ಇಲ್ಲ ಡ್ಯಾಡ್. ಇದೇ ಹೆಸರನ್ನ ಸಾಯಂಕಾಲ ಇಡ್ತಿದೀವಿ, ಇದೇ ಫೈನಲ್. ಈ ಹೆಸರು ಯಾಕೆ ಇಡ್ತಿದ್ದೀರಾ ಅನ್ನೋದು ನಂಗೆ ಗೊತ್ತಾಗ್ಬೇಕು. ಬನ್ನಿ. ಏ ಕೈ ಬಿಡೋ. ಬನ್ರಿ. ಸುಮನ. ಕೊನೆಗೆ ಸಾಲ ಮತ್ ಕಷ್ಟ ಬಂದ್ರೆ ಹೇಗಾಗತ್ತೋ ಇಲ್ಲೂ ಹಾಗೆ ಆಗೋ ಆಗಿದೆ. ಆಗಲ್ಲ. ಈ ಮನೆಗೆ ಸಾಲ ಆಗ್ಲಿ ಕಷ್ಟ ಆಗ್ಲಿ ಬರಕ್ ಬಿಡಲ್ಲ. ತಪ್ಪು ಖಂಡಿತ ಆಗಕ್ ಬಿಡಲ್ಲ.
ಸುಮನ ಏನು ಬಿಡೋ. ನೀವ್ ಬಿಡಿಸ್ಕೊಂಡಷ್ಟು ಈಸಿಯಾಗಿ ನನಗ್ ಬಿಡಕ್ಕಾಗ್ದೆ ನಿಮ್ಮನ್ನ ಈ ರೂಮ್ ಕರ್ಕೊಂಡ್ ಬಂದೆ. ಸರಿ ಏನ್ ಹೇಳು. ಮಗು ಮೇಲೆ ನಿಮ್ಗೆ ಎಷ್ಟು ಹಕ್ಕಿದ್ಯೋ ನನ್ಗೂ ಅಷ್ಟೇ ಹಕ್ಕಿದೆ. ಇಲ್ಲ ಅಂತ ಯಾರು ಹೇಳಿದ್ರು? ಹಾಗ್ ನೋಡಿದ್ರೆ ನನ್ಗೆ ಜಾಸ್ತಿ ಹಕ್ಕಿರತ್ತೆ ಹೊತ್ತು ಹೆತ್ತಿರೋದಿಕ್ಕೆ. ಈ ಮಾತನ್ನ ಪದೇ ಪದೇ ಹೇಳ್ಬೇಡ, ಇರಿಟೇಟ್ ಆಗತ್ತೆ. ನನ್ ಮಾತಿಗೆ ಹಾಗನ್ಸಿದ್ರೆ ನೀವ್ ಹೇಳಿರೋ ಹೆಸರು ಕೇಳಿ ನನ್ಗೆ ಹೇಗ ಅನ್ಸಲ್ಲ? ನನ್ ಮಗಳಿಗೆ ನೈನಿ ಅಕ್ಕ ಮತ್ತೆ ವಿಶಾಲ್ ಬಾವ ಅವ್ರ ಮಗುಗಿಡ್ಬೇಕು ಅನ್ಕೊಂಡಿದ್ ಹೆಸರನ್ನ ನೀವ್ ಹೇಳ್ತಿದ್ದೀರಾ. ಆ ಮಗು ಹುಟ್ಟ ತಕ್ಷಣನೇ ಹೋಗ್ಬಿಡ್ತು. ಹಾಗಿದ್ಮೇಲೆ ಆ ಹೆಸರು ನಮ್ ಮಗುಗ್ ಹೇಗಿಡ್ತೀರಾ?